ಜೊತೆಗೆ ನಿಂತ್ಕೋಬೇಕನ್ನ ಕರೆಕ್ಟ್ ಅವ್ನು ಹೇಳುವ ಗಾದಲ್ಲಿ ಹೇಳುವಂಗೆ ಹೀಗೆ ಬರ್ಬೇಕು. ಪಾರ್ಕ್ ಇದೆ, ಒಂದೆಲ್ಲ ಮಾಡಿ ಒಂದು ಕೂತ್ಕೊಳ್ಳೋಕೆ ಒಂದು ಒಳ್ಳೆ ಹೆಸರು ಆಗಿದೆ. ಆಮೇಲೆ ಇನ್ನೊಂದು ನಮ್ಮದು ರಿಕ್ವೆಸ್ಟು, ಬನ್ನಿ ಅಲ್ಲಿ ಬನ್ನಿ, ಇನ್ನೊಂದು ರಿಕ್ವೆಸ್ಟ್ ಏನು ಅಂದ್ರೆ ನೀವು ಸುಮಾರು ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಕೋಟ್ಯಾಂತರ ರೂಪಾಯಿ ಕೆಲಸ, ಎಲ್ಲೂ ಯಾವ ಹಾಲ್ ಮೇಲೆ ಶಾಸಕ ಗಣಿಗ ಕುಮಾರ್ ಬರಿತಾ ಇಲ್ಲ. ಇದೊಂದು ಚಿಲ್ಡ್ರನ್ಸ್ ಪಾರ್ಕು, ಮತ್ತು ಈಗ ಇದೇನಿದೆ ಶಿವನಜಪ್ಪನ ಪಾರ್ಕ್ ಇದೆ, ವಿಜಯ ಅಂಬುಜಮ್ಮ ದತ್ತು ತಗೊಂಡು ಚಿಲ್ಡ್ರನ್ ಪಾರ್ಕ್ ಇದು ಜೂನ್ ಪರ್ಯಂತ ನಮ್ಮ ತಾತಂದು ನಮ್ಮ ಶಾಸಕ ಗಣಿಗ ಕುಮಾರ ಮಕ್ಕಳ ಉದ್ಯಾನವನ ಅಂತ ಅವರು ಬಾಗ್ರೇನ ಎಲ್ಗತ್ಯಾ ಅದಕ್ಕೆ 3 ಮದುವೆ ಇದೆ ಅಲ್ಲ, ಅದು ಎಲ್ಲೆಲ್ಲ ಇರೋದು ಅವ್ರ ಮನೆ 1 ಗಂಟೆ ಮೇಲಾಗುತ್ತೆ ಎಲ್ಲ ಚೌಟ್ರಿಗೆ ಬರೋಕ್ಕೆ. 10 ಗಂಟೆಗೆ ಚೆಕ್ ಮಾಡ್ತೀವಿ. ಗಿರಿ ಗಿರಿ ಹೇಳ್ಕೋಬೇಕಾದ್ರೆ ನಾನು ಅದು ತಲೆ ಎಳಿಬೇಕಾದ್ರೆ ಬರ್ತೀನಿ ಹೇಳ್ತಾರೆ ಗೋಳಿ ಹೇಳ್ದಂಗೆ ಇಲ್ಲ ಪಾಪ ಝೂಮ್ ಇದು ಜಿಮ್ ಹೊಡಿ ಜಾಗ ಅಲ್ಲವಾ? ದುಡ್ಡು ಎಲ್ಲ ಎತ್ಕೊಳ್ಳಿ, ಬರೀ ಎತ್ಕೊಂಡ್ಬಿಡಿ ಎಲ್ಲ. ಎಲ್ಲ ಹೋಯ್ತವ್ರೆ ನಡಿ ಪಂಗ್ ನಡ್ರಪ್ಪ ಆ ಕಡೆ ನಡಿ ಸಾಕಣೆ ತಿರುಕತ್ತ ಗಾಡಿ ವಾಲ್ಕತ್ತೆ ಐದು ಈ ಕಡೆ ಬನ್ನಿ, ಸಂಬಳ ಈ ಕಡೆ ಬನ್ನಿ, ಸಂಬಳ ನಿಮ್ಮ ಅಂಟು ಕಾಣ್ತದೆ. ಸರ್ ನೀವು ಕೈ ಬಿಡಿ ಸರ್, ನೀವು ಅವ್ರ ಕೈ ಹಿಡ್ಕೊಳ್ಳಿ ಸಾಕು. ಎಲ್ಲ ಅಮ್ಮ ಇರ್ಲಿ ಇಲ್ಲೆಲ್ಲ ಮಾಡ್ತಾರೆ. ಅಣ್ಣ ಈ ಕಡೆ ಬರ್ಲಿ ರೀ. ಆರ ಬಿಟ್ಟು ಸರಿ ಆಯ್ತು. ನಿಂತ್ಬಿಟ್ಟವ್ರೆ. ಅಧ್ಯಕ್ಷರೇ ನೀವು ಆ ಕಡೆ ಹೋಗಿ. ಆಮೇಲೆ ಇದೆಲ್ಲ ದೇವಸ್ಥಾನ ಎಲ್ಲ ಇಲ್ಲಿದವರೆಲ್ಲ ರಿಪ್ಲೈ ಹೊಡಿತಾರೆ.
ರಾಜಾ ರಾಜಾ ಇಲ್ಲಿ ನೋಡಿ ನವೀನ ಬಾಪ ಇಲ್ಲೇ ಸ್ಪೀಡ್ ಕೊಡಿ ಬರ್ರಿ ಅಧ್ಯಕ್ಷ ಅಲ್ಲಿ ಹೋಗ್ರಿ ಫಸ್ಟ್ ಆಮೇಲೆ ಮಾಡೋದು ಹೋಗ್ರಿ ನಿಂತ್ಕೊಳ್ರಿ ಅಲ್ಲಿ. ಇವತ್ತು ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಈಗಾಗಲೇ ಮಂಡ್ಯದ KHP ಕಾಲೋನಿ ಮತ್ತು BD ಕಾಲೋನಿಗೆ 10 ಕೋಟಿ ರೂಪಾಯಿಯಲ್ಲಿ ತಡೆಗೋಡೆಯನ್ನು ಮಳೆ ಬಂದಾಗ ಸಮಸ್ಯೆ ಆಗ್ತಾ ಇದ್ದಕ್ಕೆ ಕಟ್ಟಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು 1 ಕೋಟಿಯಲ್ಲಿ KHP ಕಾಲೋನಿ, JSS ಸ್ಕೂಲ್ ಮತ್ತು ಬಲ್ಮುರಿ ಗಣೇಶ ದೇವಸ್ಥಾನದ ಏನು ನೀರು ಹೋಗುತ್ತೆ ಅಲ್ಲಿಗೆ ತಡೆಗೋಡೆ ಕಟ್ಟೋದಕ್ಕೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಮತ್ತು 70 ಲಕ್ಷ ರೂಪಾಯಿಯನ್ನು KHP ಕಾಲೋನಿಗೆ ಕುಡಿಯುವ ನೀರು ಕೊಡೋದಕ್ಕೆ ಪೈಪ್ಲೈನ್ಗೆ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. ಇನ್ನೊಂದು 1 ತಿಂಗಳಲ್ಲಿ ಅದು ಕಾಮಗಾರಿನೂ ಕೂಡ ಮಾಡ್ತೀವಿ. ಆಮೇಲೆ ಈ 17 ಕೋಟಿ ಹಾಕಿದ್ರಣ್ಣ, 100 ಕೋಟಿ ಅದು ಕೂಡ ಹಾಕಿದ್ರಿ. ಕಾಲೇಜಿಗೆ ಸಂಬಂಧಪಟ್ಟಂಗೆ 17 ಕೋಟಿ ಕೂಡ ಹಾಕಿದ್ದಾರೆ. ಎಂಟೈರ್ ಲೆಂತ್ಗೆ ಆಮೇಲೆ ತಿರ್ಗಾ ಮತ್ತು ಈಗ ಒಳಲಿಂದ ಬರುವಂಥ ನೀರು ಮಂಡ್ಯ ನಗರದ ಒಳಗಡೆಗೆ 1 ಇಂಚು ಬರಬಾರ್ದು ಅಂತೇಳಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು 100 ಕೋಟಿ ರೂಪಾಯಿಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಕಾವೇರಿ ನೀರಾವರಿ ನಿಗಮದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 18 ಕೋಟಿ ರೂಪಾಯಿಯನ್ನು KHP ಕಾಲೋನಿ, BD ಕಾಲೋನಿ ಮತ್ತು ಮಂಡ್ಯ ನಗರ ಹಾದು ಹೋಗುವಂಥ ಯಾವುದೇ 1 ಇಂಚು ನೀರು ಮಂಡ್ಯ ನಗರಕ್ಕೆ ಬಂದು ಮುಂದಿನ 50 ವರ್ಷಕ್ಕೆ ತೊಂದರೆ ಆಗದಂಗೆ ತಡೆಗೋಡೆ ಕಟ್ಟೋದಕ್ಕೆ ಅದಕ್ಕೂ ಕೂಡ ಬಿಡುಗಡೆ ಮಾಡಿದ್ದೀವಿ. ಅದಕ್ಕೆ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿದೆ. ಈಗ ಟೆಂಡರ್ ಕರೆದ್ರೆ ಇನ್ನೊಂದು 2-3 ತಿಂಗಳಲ್ಲಿ ಆ ಕಾಮಗಾರಿನೂ ಆಗುತ್ತೆ.